ಕಂಪನಿ ಬಳಕೆದಾರರಿಗೆ ಆಲೋಚನೆಯಿಂದಲೇ ನಿಯಂತ್ರಿಸಬಹುದಾದ ಫೀಚರ್ ಉಳ್ಳ ಐಫೋನ್ ತಯಾರಿಸಲು ಮುಂದಾಗಿದೆ. ಐಫೋನ್ನ ಈ ಅಭಿವೃದ್ಧಿಯಿಂದ ಬಳಕೆದಾರರು ಟ್ಯಾಪಿಂಗ್ ಅಥವಾ ಟೈಪಿಂಗ್ ಮಾಡದೆ ಫೋನ್ ಅನ್ನು ಕೇವಲ ಆಲೋಚನೆಯಿಂದಲೇ ನಿಯಂತ್ರಿಸಬಹುದಾಗಿದೆ. ಹೌದು, ಮೆದುಳಿನ ಇಂಪ್ಲಾಂಟ್ಗಳನ್ನು ಬಳಸಿಕೊಂಡು ನಿಯಂತ್ರಿಸಲ್ಪಡುವ ಐಫೋನ್ಗಳು ಮತ್ತು ಐಪ್ಯಾಡ್ಗಳು ಸೇರಿದಂತೆ ಉತ್ಪನ್ನಗಳನ್ನು ಅಭಿವೃದ್ಧಿಪಡಿಸಲು ಆಪಲ್ ನರತಂತ್ರಜ್ಞಾನ ಕಂಪನಿ ಸಿಂಕ್ರೋನ್ನೊಂದಿಗೆ ಪಾರ್ಟ್ನರ್ಶಿಪ್ ಮಾಡಿಕೊಂಡಿದೆ. ದೈಹಿಕ ಅಂಗವೈಕಲ್ಯ ಹೊಂದಿರುವ ಬಳಕೆದಾರರು ತಮ್ಮ ಸಾಧನಗಳನ್ನು ಕೇವಲ ಯೋಚಿಸುವ ಮೂಲಕ ಕಾರ್ಯನಿರ್ವಹಿಸಲು ಅನುವು ಮಾಡಿಕೊಡುವಂತೆ ವಿನ್ಯಾಸಗೊಳಿಸಲಾದ ಈ ಸಾಫ್ಟ್ವೇರ್ ಆಪಲ್ ಸಾಧನಗಳನ್ನು ಮೆದುಳಿನ ಮೋಟಾರ್ ಕಾರ್ಟೆಕ್ಸ್ನ ಮೇಲೆ ಇರಿಸಲಾದ ಸಿಂಕ್ರೋನ್ ಸ್ಟೆಂಟ್ ತರಹದ ಇಂಪ್ಲಾಂಟ್ನಿಂದ ನಿಯಂತ್ರಿಸಲು ಅನುವು ಮಾಡಿಕೊಡುತ್ತೆ. ಸ್ಟೆಂಟ್ ರೋಡ್ ಎಂದು ಕರೆಯಲ್ಪಡುವ ಈ ಇಂಪ್ಲಾಂಟ್ ಬಳಕೆದಾರರ ಮೆದುಳಿನಿಂದ ಮೋಟಾರ್ ಸಿಗ್ನಲ್ಗಳನ್ನು ಪತ್ತೆ ಹಚ್ಚುವ ಮೂಲಕ ಕಾರ್ಯನಿರ್ವಹಿಸುತ್ತೆ. ನಂತರ ಅವುಗಳನ್ನು ಬಾಹ್ಯ ವೈರ್ಲೆಸ್ ಪ್ರೊಸೆಸರ್ಗೆ ರವಾನಿಸುತ್ತೆ. ಇದು ಸಿಗ್ನಲ್ಗಳನ್ನು ಎಲೆಕ್ಟ್ರಾನಿಕ್ ಸಾಧನಗಳಿಗೆ ಆಜ್ಞೆಗಳಾಗಿ ಪರಿವರ್ತಿಸುತ್ತೆ. ಇದು ದೈಹಿಕ ಅಂಗವೈಕಲ್ಯ ಹೊಂದಿರುವ ಜನರು ತಮ್ಮ ಸ್ಮಾರ್ಟ್ ಫೋನ್ಗಳು ಅಥವಾ ಟ್ಯಾಬ್ಲೆಟ್ಗಳನ್ನು ತಮ್ಮ ಕೈಗಳಿಗಿಂತ ಹೆಚ್ಚಾಗಿ ತಮ್ಮ ಆಲೋಚನೆಗಳಿಂದ ನಿಯಂತ್ರಿಸಲು ಅನುವು ಮಾಡಿಕೊಡುತ್ತೆ. ಇದು ಬೆನ್ನುಹುರಿಯ ಗಾಯಗಳು ಅಥವಾ ಅಮಿಯೋಟ್ರೋಫಿಕ್ ಲ್ಯಾಟ್ರಲ್ ಸ್ಪೆರೋಸಿಸ್ನಂತಹ ಸ್ಥಿತಿಗಳನ್ನು ಹೊಂದಿರುವವರಿಗೆ ದೈನಂದಿನ ತಂತ್ರಜ್ಞಾನದಲ್ಲಿ ಕ್ರಾಂತಿಯನ್ನುಂಟು ಮಾಡುತ್ತೆ ಎನ್ನಲಾಗಿದೆ.